ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 8/1/2026 ಆಗಿರ್ಬೋದು ಮತ್ತು ಮುಂದಿನ ಪೂರ್ವ ಸಿದ್ಧತೆ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥ ಸೆಕೆಂಡ್ PUC ಇಂಗ್ಲೀಷ್ನಲ್ಲಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದ್ದಾವೆ. ಖಂಡಿತವಾಗಿ ನೋಡೋಣ. ನಿಮ್ಮ ಬೋರ್ಡ್ನವರ ಮಾಡೆಲ್ ಕ್ವಶನ್ ಪೇಪರ್ ಒಂದು ಸಹಿತ ಕೀ ಆನ್ಸರ್ ಲೈನಪ್ ಮಾಡಿದ್ದಾರೆ, ಅದನ್ನು ಕೂಡ ನೋಡಿ. ವಿಡಿಯೋನ ಹೆಚ್ಚಿಗೆ ವ್ಯೂಸ್ ಬಂದರೆ ಇನ್ನೊಂದು ವಿಡಿಯೋವನ್ನು ಹಾಕ್ತಾರೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರದ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್, ಪಾಸಿಂಗ್ ಪ್ಯಾಕೇಜು, ಫಿಕ್ಸ್ ಕ್ವಶನ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತವೆ. ದಯಮಾಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೊಟ್ಟಿದ್ರು, ಡ್ಯಾಶ್ ಈಸ್ ಕಂಪೇರ್ಡ್ ಟು ಅ ರೀಚ್ ಜೆವೆಲ್ ಇನ್ ಇಥೋಪ್ಸ್ ಇಯರ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಜೂಲಿಯಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಥ್ರೋ ಗ್ಯಾಮ್ಲಿಂಗ್ ಈಸ್ ಅ ಡರ್ಟಿ ಬಿಸ್ನೆಸ್, ದ ಕಿಂಗ್ ಆಫ್ ಮೊನಾಕೋ ರೆಸಾರ್ಟ್ಸ್ ಟು ಇಟ್ ಬಿಕಾಸ್ ಅಂತ ಕೇಳಿದರು. ಸೊ ಆಪ್ಷನ್ ಸಿ ಬರ್ತದೆ, ಓನ್ಲಿ ದ ಕೀಪರ್ ಆಫ್ ದ ಗೇಮಿಂಗ್ ಹೌಸ್ ಗೇನ್ಸ್ ದ ಮನಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಮೆಟಾಫರ್ ಬೌಸ್ ಆ್ಯಂಡ್ ಅರೌಸ್ ಸಿಗ್ನಿಫೈಸ್ ಅಂತ ಕೇಳಿದರು. ಆಪ್ಷನ್ ಸಿ ಪೇರೆಂಟ್ ಆ್ಯಂಡ್ ಚಿಲ್ಡ್ರನ್. ಫೋರ್ತ್ ಒನ್, ದ ನವಧ್ಯಾನ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ ಅಂತ ಕೇಳಿದರು. ಆಪ್ಷನ್ ಬಿ ದ ಡಾನ್ ವ್ಯಾಲಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸನ್ನಿ ಮಾರ್ನಿಂಗ್ದಲ್ಲಿರ್ತಕ್ಕಂಥ ಪ್ಲೇದಲ್ಲಿ ಏನು ಮಾಡಿದ್ರೆ, ಕೆಲವೊಂದಿಷ್ಟು ಮ್ಯಾಚ್ ದಿ ಫಾಲೋವಿಂಗ್ ಕೊಟ್ಟಿದ್ರು. ಡಾನ್ ಗೆನ್ಜೆಲೋ ಜೊತೆಗೆ ಗ್ಯಾಲೆಂಟ್ ಲವರ್ ಅಂತ ಆಗಬೇಕಿತ್ತು. ಸೆಕೆಂಡಲ್ಲಿ ಡಾನ್ ಲೋರರ ಜೊತೆಗೆ ದ ಸಿಲ್ವರ್ ಮೇಡನ್ ಆಗಬೇಕು. ಪೆಟ್ರಾ ಇದೆ, ಪೆಟ್ರಾ ಜೊತೆಗೆ ಏನಾಗಬೇಕು ಅಂದ್ರೆ ಮೇಡ್ ಅಂತ ಆದರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್. ಮುಂದೆ ಇರ್ತಕ್ಕಂಥದ್ದು ಏನಿದೆ ಅಂದರೆ, ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಮೇಡ್ ದ ಓನರ್ ಆಫ್ ದ ಗಾರ್ಡನ್ ಲೆಥರ್ಜಿಕ್ ದ ಗಾರ್ಡನರ್ ಅಂತ ಕೇಳಿದರು. ಅದರಲ್ಲಿ ದ ಓಲ್ಡ್ ಮ್ಯಾನ್ ಅರೈವ್ಡ್, ಥೆಫ್ಟ್ಸ್ ಸ್ಟಾಪ್ಡ್, ಇನ್ಕಮ್ ಇಂಪ್ರೂವ್ಡ್, ಓನರ್ಸ್ ಲೈಫ್ ಸ್ಟೈಲ್ ಚೇಂಜ್ ಅಂತಕ್ಕಂಥ ಆಪ್ಷನ್ ರೈಟ್ ಆಗಬೇಕು. ಇನ್ನು ದ ಚೈಲ್ಡ್ಸ್ ಫುಟ್ ಈಸ್ ನಾಟ್ ಯೆಟ್ ಅವೇರ್ ಇಟ್ಸ್ ಅ ಫುಟ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಸಿ ದ ಚೈಲ್ಡ್ಸ್ ಇಗ್ನೋರೆನ್ಸ್ ಆಫ್ ರ್ಯಾಶ್ ರಿಯಾಲಿಟೀಸ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಡ್ಯಾಶ್ ಆರ್ ಇಕ್ವಿಸಿಟ್ಲಿ ವೆಲ್ ಮ್ಯಾನರ್ಡ್ ಪೀಪಲ್ ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಇನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಕೇಳಿದರು. ಆಪ್ಷನ್ ಸಿ ಜಪನೀಸ್ ಇಸ್ ದ ರೈಟ್ ಆನ್ಸರ್. ನೈನ್ತಲ್ಲಿ ಮ್ಯಾರಾಕಸ್ ಇಬೆ ಹ್ಯಾಡ್ ಅರ್ಲಿಯರ್ ಬೀನ್ ಅಂತ ಇತ್ತು. ಆಪ್ಷನ್ ಸಿ ಸ್ಕೂಲ್ ಟೀಚರ್ ಇಸ್ ದ ರೈಟ್ ಆನ್ಸರ್. 10th ಶೀಲಾ ರಾಣಿ ಚುಕಾಂತ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪ್ರಮೋಟೆಡ್ ಅಂತ ಕೇಳಿದ್ರು. ದ ಸೈಕ್ಲಿಂಗ್ ರೇಸ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ವರ್ಬ್ಸ್ ಇದ್ದಾವೆ ನೋಡಿ. ಇಲ್ಲಿ ಕೀಫ್ ಅಂತ ಇತ್ತು, ಅಲ್ಲಿ ಏನು ಮಾಡಬೇಕಿತ್ತು, ವೇರ್ ಕೆಪ್ಟ್ ಇಡಬೇಕು. ಕುಡಂಟ್ ಯೂಸ್ ಇದೆ, ಕುಡ್ ನಾಟ್ ಬಿ ಯೂಸ್ಡ್ ಅಂತಕ್ಕದ್ದನ್ನು ಆಗಬೇಕು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇತ್ತು. ಬಸವಯ್ಯ ಬೆಡೆಕ್ಡ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್ ಡಿಮೆಂಡ್ಸ್ ಆ್ಯಂಡ್ ಅದರ್ ಪ್ರೀಸಿಯಸ್ ಸ್ಟೋನ್ಸ್, ಬಟ್ ಇಲ್ಲೇನಿರಬೇಕು, ಬಟ್ ಹೀಸ್ ಹೌಸ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ ಬಿಕಾಸ್ ಆಗಬೇಕಿದು. ಓಕೆನಾ. ತಮನ್ನಾಸ್ ಬುಕ್ಸ್ ವೇರ್ ನಾಟ್ ದೇರ್, ದ್ಯಾಟ್ ಈಸ್ ವಾಟ್ ದ ವಿಸಿಟರ್ಸ್ ಟೋಲ್ಡ್ ಹಿಮ್, ದೇರ್ ಫೋರ್ he started inviting scholars, poets and musicians to his palace is the right one. ಇನ್ನು ಮ್ಯಾಚ್ ದ ಫಾಲೋವಿಂಗ್ ಇದೆ ನೋಡಿ. ಇಲ್ಲಿ ಲೀಪ್ಸ್ ಆ್ಯಂಡ್ ಬೋನ್ಸ್ ಅಂತ ಇತ್ತು, ಅದ್ರ ಜೊತೆ ವೆರಿ ಕ್ವಿಕ್ಲಿ ಆಗಬೇಕು. ಸೆಕೆಂಡ್ ಒನ್ ಆಲ್ ಆ್ಯಂಡ್ ಸೆಂಡ್ರಿ ಅಂತ ಇದೆ, ಅದ್ರ ಜೊತೆಗೆ ಎವ್ರಿ ಒನ್ ಆಗಬೇಕು. ಮೊನ್ಯಾಕೋ ಅಂತ ಇದೆ, ಅದರಲ್ಲಿ ಟಾಯ್ ಕಿಂಗ್ಡಮ್ ಆಗಬೇಕು. ಜಪನೀಸ್ ಇದೆ, ಅದು ಬಂದುಬಿಟ್ಟು ಮ್ಯಾನಿಯಾ ಆಫ್ ಬೋವಿಂಗ್ ಆಗಬೇಕು. ನೆಕ್ಸ್ಟ್ ಕನ್ನ ಕರ್ಜನ್ ಅಂತ ಇದೆ, ಅದರಲ್ಲಿ ಓನರ್ ಆಫ್ ರಾಮಾ ಸೈಕಲ್ಸ್ ಅಂತಕ್ಕದ್ದನ್ನು ಹೊಂದಿಸಿ ಬರಿಬೇಕಿತ್ತು. ನೆಕ್ಸ್ಟ್ ಒನ್ ಇಸ್ 4 ಮಾರ್ಕರ್ ಕ್ವಶನ್. ಹೌ ಡಸ್ ರೋಮಿಯೋ ಗ್ಲಾರಿಫೈ ಜೂಲಿಯಟ್ಸ್ ಬ್ಯೂಟಿ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತಿದೆ. ಸೊ ಅದನ್ನು ಸ್ವಲ್ಪ ನೀವು ದಯಮಾಡಿ ಅವುಗಳನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ ಕ್ವಶನ್ಸ್ಗಳನ್ನ ರಿವೈಸ್ ಮಾಡಿಕೊಡ್ರಿ. ಇನ್ನು ವೈ ಡಸ್ ದ ಪ್ರೊಫೆಟ್ ಕ್ಯಾಟಗರ್ಲಿ ಸ್ಟೇಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಇನ್ ಆನ್ ಚಿಲ್ಡ್ರನ್ ಅಂತಿದೆ. ಸೊ ಆನ್ ಚಿಲ್ಡ್ರನ್ ಕೇಳಿದಾಗ 4 ಅಂಕಕ್ಕೆ ಇಷ್ಟು ಬರೀರಿ. ಇನ್ನು ಹೌ ಡಸ್ ಫ್ಯಾಬಲೋ ನೆರೆಡಾ ಡಿಸ್ಕ್ರೈಬ್ ದ ಬಿಜಿ ಲೈಫ್ ಆಫ್ ದ ಇಂಡಿವಿಜುವಲ್ ಆಸ್ ಅ ರಿಪ್ರೆಸೆಂಟೆಡ್ ಬೈ ದ ಫುಡ್ ಇನ್ ಟು ದ ಫುಡ್ ಫ್ರಾಮ್ ಇಟ್ಸ್ ಅ ಚೈಲ್ಡ್ ಇತ್ತು, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಹೀವನ್ ಲೈಸ್ ಆಲ್ ಓವರ್, ಹೌ ಡಸ್ ದ ಪೋಯೆಟ್ ಬ್ರಿಂಗ್ ಔಟ್ ದಿಸ್ ಈಸ್ ಹೀವನ್ ಆಫ್ ಹೀವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತ ಇದೆ. ಸೊ ಜಸ್ಟ್ ಇದನ್ನು ನೀವು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಮೆಮರೈಸ್ ಮಾಡಿಕೊಡ್ರಿ, ಅಥವಾ ನಿಮ್ಮ ಕಡೆ ನೋಟ್ಸಿದ್ರೆ ಅದನ್ನು ಕೂಡ ರೆಫರ್ ಮಾಡಿಕೊಡ್ರಿ. ವೈ ಡಿಡ್ ದ ಪ್ರಿನ್ಸ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹೀಸ್ ಅ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಇನ್ 2 ಡಿಯರ್ ಅಂತ ಕೇಳಿದ್ದಾರೆ. ಇನ್ನು ರೈಟ್ ಅ ಶಾರ್ಟ್ ನೋಟ್ ಆನ್ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮಿಂಗ್ ಆಸ್ ರೆಫರ್ಡ್ ಬೈ ವಂದನಾ ಶಿವ. ಇನ್ನು ಹೌ ಡಿಡ್ ತಮನ್ನ ರಿಯಾಕ್ಟ್ ದ ಬಸವಯ್ಯಾಸ್ ಎನ್ಕ್ರೋಚ್ಮೆಂಟ್ ಆಫ್ ಹೀಸ್ ಲ್ಯಾಂಡ್ ದ ಗಾರ್ಡನರ್ ಅಂತ ಇತ್ತು. ಇನ್ನು ವಾಟ್ ಆರ್ ದ ಪೋರ್ಜಿಸ್ ವ್ಯೂಸ್ ಇನ್ ಬುಕ್ಸ್ ಆಫ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಫಿಯರ್. ಲಾಸ್ಟ್ ಇತ್ತು, ರೂಫ್ ವಾಸ್ ದ ಮೋಸ್ಟ್ ಟ್ರಸ್ಟೆಡ್ ಕ್ಯಾಂಪೇನಿಯರ್ ಆಫ್ ಮ್ಯಾರಾಕಸ್ ಇಬೆ, ಜಸ್ಟಿಫೈ ಯುವರ್ ಆನ್ಸರ್ಸ್ ಟು ದ ವೋಟರ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ಸ್ವಲ್ಪ ನೀವು ಸ್ಕ್ರೀನ್ಶಾಟ್ ತೆಗಿಲೇಬೇಕು ಫ್ರೆಂಡ್ಸ್, ಬಿಕಾಸ್ ತುಂಬ ಲೆಂದಿ ಇದೆ, ಇನ್ನೂ ವಿಡಿಯೋ ಮಾಡಬೇಕು. ಸೊ ಅದಕ್ಕಾಗಿ ನನಗೂ ಟೈಮ್ ಕೂಡ ಬೇಕು. ಇನ್ನು ಸೈಕ್ಲಿಂಗ್ ಬ್ರಿಂಗ್ಸ್ ಅಬೌಟ್ ಚೇಂಜಸ್ ಬಿಯಾಂಡ್ ಎಕನಾಮಿಕ್ ಗೇನ್ಸ್, ಹೌ ಡಸ್ ಪಿ ಸಾಯಿನಾಥ ಶೂಸ್ ದಿಸ್ ಈಸ್ ಅ ವೇರ್ ದೇರ್ ಈಸ್ ಅ ಫೀಲ್ ಅಂತ ಕೇಳಿದ್ದಾರೆ, ಇದು ಇಂಪಾರ್ಟೆಂಟ್ ಇತ್ತು.
ಇನ್ನು 6 ಮಾರ್ಕ್ ಇರ್ತಕ್ಕಂಥದ್ದು ಇದೆ ನೋಡಿ, ಸನ್ನಿ ಮಾರ್ನಿಂಗು. ಚೆನ್ನಾಗಿದ್ದನ್ನು ಸ್ಕ್ರೀನ್ಶಾಟ್ ತೆಗೀರಿ. ಹೌ ಡೈಡ್ ಡಾನ್ ಲೋರಾ ಆ್ಯಂಡ್ ಡಾನ್ ಗ್ಯಾನ್ಜಲೋ ಸ್ಪೀನ್ ಫಿಕ್ಷಿಷಿಯನ್ ಸ್ಟೋರೀಸ್ ಅಬೌಟ್ ದೆಮ್ಸೆಲ್ಸ್ ಇನ್ ಅ ಸನ್ನಿ ಮಾರ್ನಿಂಗ್ ಎಕ್ಸ್ಪ್ಲೇನ್ ಅಂತ ಇತ್ತು, ಅಥವಾ ಹೌ ಡಸ್ ದ ಪೋಯಮ್ ಅಂತ ಇದೆ. ಸೊ ಹೌ ಡಸ್ ದ ಪೋಯಮ್ ವಾಟರ್ ಡೆಮಾನ್ಸ್ಟ್ರೇಟಿವ್ ಅಂತ ಕೇಳಿದರು. ದ ಡಿಸೆಬಿಲಿಟಿ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಇನ್ ಅವರ್ ಸೊಸೈಟಿ ಅಂತ ಕೇಳಿದ್ದಾರೆ. ಅದನ್ನು ಕೂಡ ನೀವು ಸ್ವಲ್ಪ ಎಲ್ಲದಕ್ಕೂ ಇದು ಒಂದೇ ಉತ್ತರ ಬರಿಬೋದು. ಸೊ ಆರಾಮಾಗಿ ಈಸಿಯಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ ಬರಿಬೋದು. ಇನ್ನು ನೆಕ್ಸ್ಟ್ ಏನಿದಪ್ಪ ಅಂತಂದ್ರೆ ಒಂದು 100 ಪ್ಯಾಸೇಜ್ ಇದೆ, ಅದ್ರ ಬಗ್ಗೆ ಏನು ಕೇರ್ ಮಾಡೋದು ಬೇಡ. ಸೊ ಅದಾದರೂ ನೀವು ಬರಿತೀರಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಿದೆ ಡೈಲಾಗ್ ಇದೆ ನೋಡಿ, ಕ್ಯಾಂಡಿಡೇಟ್ ಮತ್ತು ಆಫೀಸರ್ ನಡುವೆ ಇರ್ತಕ್ಕಂಥದ್ದೊಂದು ಡೈಲಾಗ್ ಇತ್ತು. ಅದನ್ನು ಪಾಸ್ ಮಾಡಿ, ಇಲ್ಲಿ ಆಲ್ರೆಡಿ ಆನ್ಸರ್ಸನ್ನು ಕೊಟ್ಟಿದ್ದಾರೆ, ಅದನ್ನೇ ತುಂಬಿದ್ದಾರೆ. ಇನ್ನು ರಿಪೋರ್ಟೆಡ್ ಸ್ಪೀಚ್ ಇತ್ತು, ಡ್ಯಾನ್ ಗ್ಯಾನ್ಸಲೋ ಇತ್ತು, ಅದ್ರ ಜೊತೆಗೆ ಇರ್ತಕ್ಕಂಥದ್ದು ಡಾನ್ ಲೋರಾ, ಅದು ಕೂಡ ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟ್ ನಿಮಗೆ ನೋಟ್ ಮೇಕಿಂಗ್ ಮಾಡಲಿಕ್ಕೆ ಆಲ್ಮೋಸ್ಟ್ ಅಲ್ಲೇ ಮೇಲೆ ಇರ್ತದೆ, ಅದನ್ನೇ ನೀವು ತೊಗೊಂಡು ಏನು ಮಾಡಬೇಕಪ್ಪ ಅಂತಂದರೆ ಕೆಳಗಡೆ ಬರಿಬೇಕು. ಇಟ್ಸ್ ಅ ವೆರಿ ಈಸಿ ಅದ. ಸೊ ನೋಡಿ, ಟರ್ಮ್ ರಿಸೋರ್ಸ್ ಡಿರೈವ್ಡ್ ಫ್ರಾಮ್ ಅಂತ ಇದೆ. ಸೊ ಅಲ್ಲಿ ಆಲ್ರೆಡಿ ಫ್ರೆಂಚ್ ಇದೆ, ಓಕೆನಾ. ಇಲ್ಲಿ ಫ್ರೆಂಚ್ ಬರಿಬೇಕಿತ್ತು. ಇಟ್ ಮೀನ್ಸ್ ಟೂಲ್ಸ್ ಇದೆ, ಇಲ್ಲಿ ಟೂಲ್ಸನ್ನು ಬರಿಬೇಕು, ಓಕೆನಾ. ನೆಕ್ಸ್ಟ್ ಸೋರ್ಸ್ ಆಫ್ ಎನರ್ಜಿ ಪ್ರೆಸೆಂಟ್ ಆನ್ ದ ಅರ್ತ್ ಅಂತಿದೆ. ಸೊ ಆಲ್ರೆಡಿ ಇಲ್ಲಿ ಉತ್ತರ ಇದೆ. ಸೊ ಅಲ್ಲಿ ಏನಾಗಬೇಕಿತ್ತು, ಕೂಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸು. ಬೇಸಿಕ್ ನೀಡ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಕೇಳಿದ್ರು, ಏರ್, ವಾಟರ್ ಮತ್ತು ಸಾಯಿಲ್ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಲೆಟರ್ ಇದೆ, ಆಲ್ರೆಡಿ ಮೇಲೆ ಬಯೋಡೇಟಾನ ಬರಿಬೇಕಾಗಿತ್ತು. ಇದೊಂದು ರೆಸ್ಯೂಮ್ ಲೆಟರ್ ಇರ್ತಕ್ಕಂಥದ್ದು. ವಾಂಟೆಡ್ ಕಂಪ್ಯೂಟರ್ ಆಪರೇಟರ್, ಕ್ವಾಲಿಫಿಕೇಷನ್ ಎನಿ ಡಿಗ್ರಿ, ಕ್ಯಾಂಡಿಡೇಟ್ ಶುಡ್ ನೋ ಕನ್ನಡ ಇಂಗ್ಲೀಷ್ ಟೈಪಿಂಗ್, ಎಕ್ಸೆಲ್ ಟ್ಯಾಲಿ ಬೇಸಿಕ್ ಇದೆ. ಅಪ್ಲೈ ಟು ಮ್ಯಾನೇಜರ್ ನಿಧಿಮಾ ಫೈನಾನ್ಸ್ ಪ್ರೈವೇಟೆಡ್ ಲಿಮಿಟೆಡ್, ವಿಶ್ವ ಕಾಂಪ್ಲೆಕ್ಸ್, ಪ್ಲಾಟ್ ನಂಬರ್ 1176, ಭವಿಷ್ಯನಗರ್, ಬೆಂಗಳೂರು. ಸೊ ಈ ಥರ ಬರೀರಿ. ಆನ್ಸರ್ ಬರೆದು ಫಸ್ಟ್ ದ ಮ್ಯಾನೇಜರ್ ನಿಧಿಮಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ವಿಶ್ವ ಕಾಂಪ್ಲೆಕ್ಸ್, ಪ್ಲಾಟ್ ನಂಬರ್ 1176, ಭವಿಷ್ಯನಗರ್, ಬೆಂಗಳೂರು. ರಿಸ್ಪೆಕ್ಟೆಡ್ ಸರ್ ಮೇಡಮ್ ಸಬ್ಜೆಕ್ಟ್ ಹಾಕಿ ರೆಫರೆನ್ಸ್ ಮಾಡಿ ಲಾಸ್ಟ್ ಥ್ಯಾಂಕ್ ಯು ಅಂತ ಬರೆದು ಈ ಥರ ಬಯೋಡೇಟಾನ ಬರೀರಿ. ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇಷ್ಟು ಏನಿತ್ತಂದರೆ ಸೆಕೆಂಡ್ PUC ಅವ್ರಿಗೆ ಇರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನೇ ಶೇರ್ ಮಾಡಿದ್ದೀನಿ, ಓಕೆನಾ. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 1 ಕೀ ಆನ್ಸರ್ ಹಾಕ್ತೀನಿ. ಹೆಚ್ಚು ವ್ಯೂ ಬಂದರೆ ಇನ್ನಷ್ಟು ವೀಡಿಯೋಗಳು ನಿಮಗಾಗಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಷ್ಟೇ ಇತ್ತು ಈ ವಿಡಿಯೋ ಅಂತ ಹೇಳ್ತಾ, ಸೊ ಯಾರಿಗೆಲ್ಲ PDFಗಳು ಬೇಕನ್ನೋರು ನಮ್ಮ ವಾಟ್ಸಪ್ ಚಾನಲ್ ಇದೆ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅಲ್ಲಿನೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿದ್ದರೆ ಸೊ ಖಂಡಿತವಾಗಿ ನಾನು ಏನು ಮಾಡ್ತೀನಿ, ನಿಮಗೆ PDFಗಳನ್ನು ಶೇರ್ ಮಾಡ್ತೀನಿ, ಓಕೆನಾ. ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ PUC ಆಲ್ ಸಬ್ಜೆಕ್ಟಲ್ಲಿ ಸೊ ನಿಮ್ಮ ಬರ್ತಿರ್ತಕ್ಕಂಥ ಪ್ರಿಪ್ರೇಟರಿ ಮತ್ತು ಎಲ್ಲ ಎನ್ಯುವಲ್ ಎಕ್ಸಾಮ್ಗೆ ಇದೇ ಥರದ ವಿಡಿಯೋಗಳು ಬರ್ತಿರ್ತವೆ. ಸೊ ಜಸ್ಟ್ ನೀವೆಲ್ಲ ಅವುಗಳನ್ನು ಏನು ಮಾಡಬೇಕಪ್ಪ ಅಂದರೆ ನೋಡಿ, ಮತ್ತು ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ. ಸೊ ದಯಮಾಡಿ ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ. ಯಾಕೆಂದರೆ ನೀವು ಹೈಪ್ ಮಾಡಿದ್ರೇ ನಮಗೆ ಭಾಳ ಮೋಟಿವೇಶನ್ ಸಿಗ್ತದೆ. ಅದನ್ನು ಇನ್ನಷ್ಟು ನಾವು ಏನು ಮಾಡ್ಬೋದು ಅಂದರೆ ಸ್ಪಿರಿಟ್ ತೊಗೊಂಡು ಮತ್ತೆ ವಿಡಿಯೋಗಳನ್ನು ಮಾಡ್ಬೋದು. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.